दैत्य विमोहक नित्य सुखाद हे दैत्य विमोहक नित्य सुखाद देव सुबोधक बुद्ध स्वरूप दैत्य विमोहक नित्य सुखाद दैत्य विमोहक नित्य सुखाद देव सुबोधक बुद्ध स्वरूप देव सुबोधक बुद्ध स्वरूप देव सुबोधक बुद्ध स्वरूप देव सुबोधक बुद्ध स्वरूप दैत्य विमोहक नित्य सुखाद दैत्य विमोहक नित्य सुखाद देव सुबोधक बुद्ध स्वरूप देव सुबोधक बुद्ध स्वरूप बुद्ध स्वरूप बुद्ध स्वरूप बुद्ध स्वरूप ಕೃಷ್ಣನ ವಿಶೇಷವಾದ ಚಿಂತನೆ ಲೋಕಪೂರ್ತಿ ಹರಡಿದಾಗ ಮುಂದಕ್ಕೆ ಅಯೋಗ್ಯರು ವೇದದೆಡೆಗೆ ಪ್ರವೇಶಗೈದು ವಿಚಿತ್ರವಾಗಿ ಸ್ವಭಾವಕ್ಕೆ ವಿರುದ್ಧವಾದ ಧರ್ಮಗಳಲ್ಲಿ ನಡೆಯನ್ನು ನಡೆಸಿಕೊಟ್ಟಾಗ ಅವರನ್ನು ಮೋಹಗೊಳಿಸಲು ಸುಗ ಬುದ್ಧ ಬಂದ. ಬಹಳ ವಿಚಿತ್ರವಾದ ವೇಷವನ್ನು ಹೊತ್ತ ಲೋಕವನ್ನು ಮೋಹಗೊಳಿಸಿದ. ಇಲ್ಲಿ ಕಾಣದ ಕೆಲವು ಕೆಲಸಗಳನ್ನು ನಡೆಸಿಕೊಟ್ಟಿದ್ದಾನೆ. ದೇವದ್ವಿಷಾಂ ನಿಗಮವರ್ತ್ಮನಿ ವಿಷ್ಠಿತಾನಂ ಪೂರ್ಭೀಮಯೇನ ವಿಹಿತಾಭಿರದೃಶ್ಯಮೂರ್ತಿ ಲೋಕಾನ್ ಘ್ನತಾಂ ಮತಿ ವಿಮೋಹ ಮತಿ ಪ್ರಲೋಭಂ ವೇಷಂ ವಿಧಾಯ ಯದ ಭಾಷತ ಔಪಧರ್ಮೀಯಂ. ಒಂದೆಡೆ ತ್ರಿಪುರರ ವಿಚಿತ್ರವಾದ ಆಟ. ತಾರಕಾಸುರನ ಮಕ್ಕಳು ತಾರಾಕ್ಷ, ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ. ಇವರಿಗೆ ಮಯ 3 ಬಗೆಯ ಸೌಧ ಕಟ್ಟಿಕೊಟ್ಟಿದ್ದಾನೆ. ಪುರ, ಚಿನ್ನದ, ಬೆಳ್ಳಿಯ, ಕಬ್ಬಿಣದ. ಅದು ಸ್ವರ್ಗದಲ್ಲಿ, ಅಂತರಿಕ್ಷದಲ್ಲಿ, ನೆಲದಲ್ಲಿ ಸಂಚಾರ ಮಾಡತಕ್ಕಂತಹ ಸೌಧಗಳವು, ಹಾರುವ ಭವನಗಳವು. 1000 ವರ್ಷಕ್ಕೊಮ್ಮೆ ಒಂದು ಸಾಲಿನಲ್ಲಿ ಸೇರ್ತಾವೆ. ಆಗ ಒಂದು ಬಾಣದಲ್ಲಿ ಹೊಡೆದ್ರೆ ಅವರಿಗೆ ಸಾವಿದೆ. ಇಂತಹ ವರವನ್ನು ಹೊತ್ತು ಬಂದವರವರು. ಹಾಗಾಗಿ ಅವರನ್ನು ಮುಗಿಸಲೋಸ್ಗ ಭಗವಂತ ಶಿವನ ಕೈಯಲ್ಲಿನ ಬಾಣದಲ್ಲಿ ನಿಂತ. ಅವನ ರಥವನ್ನು ವೃಷಭ ರೂಪದಲ್ಲಿ ಕೋಡಿನಲ್ಲಿ ಎತ್ತಿ ಹಿಡಿದ. ಬ್ರಹ್ಮ ಸಾರಥಿಯಾಗಿ ಬಂದ. ಕೊನೆಗೆ ಅವರ
ಪತಿವ್ರತೆಯರ ಪಾತಿವ್ರತ್ಯ ಕಳೆಯಲು ದೇವರು ಬತ್ತಲೆಯಾಗಿ ಬಟ್ಟೆ ಬಿಸಿಟ್ಟು ನಿಂತ. ಶುಕ್ರಾಚಾರ್ಯರು ದೈತ್ಯರನ್ನು ಮತ್ತೆ ಅಮೃತ ಬಾವಿಯಲ್ಲಿ ಮುಳುಗಿಸಿ ತೆಗೆದು ಬದುಕಿಸುತ್ತಾ ಇದ್ದರೆ ಅದನ್ನು ದನದ ರೂಪದಲ್ಲಿ ಹೋಗಿ ಬ್ರಹ್ಮನನ್ನು ಕರುಮಾಡಿಸಿಕೊಂಡು ದೇವರು ಪೂರ ಕುಡಿದು ಬಾವಿಯನ್ನು ಖಾಲಿ ಮಾಡಿದ. ಅವರಿಗೇನು ಓಡಿಸುವಂತೆ ಆಗಲಿಲ್ಲ, ಅಷ್ಟು ಮೋಹಗೊಳಿಸಿದ್ದ. ಹೀಗೆ ದೈತ್ಯ ವಿಮೋಹಕ ಅನೇಕ ಘಟ್ಟಗಳಲ್ಲಿ ಅವರಿಗೆ ಮೋಹ ಮಾಡಿದ, ಮೋಹ ಬರುವಂತೆ ಮಾಡಿದ. ತಾನಂತೂ ಆರಾಮವಾಗಿ ಉಳಿದ. ನಿತ್ಯ ಸುಖ ಅದೇ, ನಿತ್ಯ ಸುಖ ಅದನಂ. ಪರಮಾನಂದ ರೂಪದಲ್ಲಿ ಪರಮಾನಂದ ಸುಖವನ್ನು ನಿರಂತರ ಅನುಭವಿಸುವ ರೂಪ ಭಗವಂತನದ್ದು. ಇನ್ಯಾವುದರಿಂದಲೂ ಆನಂದವನ್ನು ಪಡೆಯುವಂತಿಲ್ಲವನು. ಅಂತಹ ಭಗವಂತ ಎಲ್ಲ ದೈತ್ಯರನ್ನು ಬುದ್ಧ ವೇಷದಲ್ಲಿ ತಾನು ಪ್ರಬುದ್ಧನಿದ್ದಾನೆ. ದೇವ ಸುಬೋಧಕ, ದೇವತೆಗಳಿಗೆ ಚಂದವಾಗಿ ಬೋಧವನ್ನು ಕೊಡ್ತಾನೆ. ಹಾಗಾಗಿ ಅದನ್ನು ಪ್ರಶಾಂತ ವಿದ್ಯೆ ಅಂತ ಕರೀತಾರೆ. ತುಚ್ಛೇನಾಭ್ಯವಹಿತಂ ಮಹಾತ್ ಅಂತ ಹೇಳ್ತಾರೆ. ಅಭಿಹಿತಂ ಯದಾಸೀತ್ ಅಂತ. ಈ ಲೋಕ ತುಚ್ಛದಲ್ಲಿ ಸೇರಿ, ತುಚ್ಛ ಅಂದರೆ ಗಲೀಜು ಅಂತ ಅರ್ಥ, ಏನಿಲ್ಲ ಅಂತ ಅರ್ಥ. ಶೂನ್ಯ ಅಂತ ಅರ್ಥ. ಅದನ್ನೇ ಶುರು ಮಾಡಿದವರು ಶೂನ್ಯಂ. ಶೂನ್ಯಂ ಅಂದರೆ ಶಮೂನಂ ಗುರುತೆ ಅಂತ ಅರ್ಥ. ಸುಖವನ್ನು ಕಮ್ಮಿ ಮಾಡ್ತಾನೆ, ಅದು ದೇವರ ವಿಶೇಷ ನಾಮ. ಅರ್ಥ ಆಗಲಿಲ್ಲ ಜನರಿಗೆ. ಅಸದೇವಿದಮಗ್ರ ಆಸೀತ್ ನಾಣ್ಯತ್ ಕಿಂಚನ ಮಿಷತ್ ಅಂತಾರೆ. ಅಸತ್ತಿತ್ತು ಒಂದು, ಅಸತ್ತು ಅಂತ ಹೇಳೋದು ಇವತ್ತು ಸರಿ ಇಲ್ಲದವನಿಗೆ, ಅಯೋಗ್ಯನಿಗೆ. ಹಾಗಾಗಿ ಅಸತ್ತಿತ್ತು ಹೇಳಿದರೆ ತುಚ್ಛ ಇತ್ತು ಹೇಳಿದಾಗ ಆಯಿತು, ನೀಚ ಇದ್ದ ಅಂತ ಹೇಳಿಕೊಂಡಾಗೆ. ಅದು ಅಸತ್ತು ಅಂದರೆ ಸದಿತಿ ವ್ಯಕ್ತ ಮುದ್ದಿಷ್ಟಂ ಅಸದ್ ಅವ್ಯಕ್ತ ಮುಚ್ಯತೆ ಅಂತ ಕಾಣದೇ ಇರುವಂಥದ್ದು ಅಂತ. ಭಗವಂತ ಕಾಣದೇ ಇದ್ದಾನೆ, ಅವ್ಯಕ್ತ ಮಾಹಿಹಿ, ಅದು ತದವ್ಯಕ್ತ ಮಾಹಿಹಿ. ಹಾಗಾಗಿ ಜನರಿಗೆ ಅರ್ಥ ಆಗದ ಭಾಷೆಯಲ್ಲಿ ಶೂನ್ಯ, ಕ್ಷಣಿಕ, ತುಚ್ಛ, ಅಸತ್ತು ಎಲ್ಲ ಹೇಳುವ ಮೂಲಕ ಲೋಕದ ಜನರಿಗೆ ಅರ್ಥ ಆಗದ ಹಾಗೆ ಮೋಹಗೊಳಿಸಿ ಅದೇ ಶಬ್ದಗಳಿಂದ ಉತ್ತಮಾರ್ಥವನ್ನು ದೇವತೆಗಳಿಗೆ ತಿಳಿಸಿ ದೇವ ಸುಬೋಧಕ. ದೇವತೆಗಳಿಗೂ ಚೆನ್ನಾಗಿ ಹೇಳಬೇಕಾಗ್ತದೆ. ಸರಿಯಾಗಿ ಅರ್ಥ ಆಗುವುದಿಲ್ಲ ಅವರಿಗೆ, ಮತ್ತೆ ಮತ್ತೆ ಹೇಳಿ ಅವರಿಗೆ ತಿಳಿಸಿ ಭಗವಂತ ಬಹಳ ದೂರಿಯಾದ ಬುದ್ಧ ಸ್ವರೂಪದಲ್ಲಿ ಪ್ರಬುದ್ಧವಾದ ಬಹಳ ಚಂದವಾದ ರೂಪವನ್ನು ತೊಟ್ಟಿದ್ದ. ಎಲ್ಲರಿಗೂ ಅರ್ಥ ಆಗಲಿಕ್ಕಿಲ್ಲ, ಆದರೆ ಅರ್ಥ ಆಗುವ ಯೋಗ್ಯತೆ ಉಳ್ಳವರಿಗೆ ಮಾತ್ರ ತಿಳಿಯುವಂತೆ ಮಾಡುವ ಅದ್ಭುತವಾದ ರೂಪವನ್ನು ಹೊತ್ತಿದ್ದ. ಅಂತಹ ಬುದ್ಧನ ಚಿಂತನೆಯನ್ನು ತದಕ್ಕಲವು ಸಂಪ್ರವರ್ತೆ ಸಮೂಹಾಯ ಸುರದ್ವಿಷಾಂ ಬುದ್ಧೋ ನಾಮನಾ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ. ಕೀಕಟದಲ್ಲಿ ಗಯಾಖ್ಯೇ ಜನಿ ಅಂತಾರೆ. ಗಯೆಯಲ್ಲಿ ಮತ್ತೆ ಆತನ ಸೃಷ್ಟಿಯನ್ನು ಉಲ್ಲೇಖ ಮಾಡ್ತಾರೆ. ಅಂತಹ ಬುದ್ಧ ಇವತ್ತು ನಮಗೆ ಬಂದಾಗಿದ್ದಾನೆ. ಲೋಕಕ್ಕೆ ವಿರೋಧವಾದಂತಹ ಅಂಶಗಳನ್ನು ತೋರಿಸಿದ್ದಾನೆ. ಬಾಲರೂಪಿ ಪತಿಸ್ಥಿತ ಅಂತ ಚಿನನಲ್ಲಿ ಶುದ್ಧೋಧನಲ್ಲಿ ದಾರಿಯಲ್ಲಿ ಸಿಕ್ಕಿದ್ದಾನೆ. ಆದರೆ ಹೇಳಲಿಕ್ಕಾಗುವುದಿಲ್ಲ, ಅರಮನೆಯ ರಹಸ್ಯ. ನನ್ನದೇ ಮಗು ಅಂತ ಆತ ಬೆಳೆಸಿದ್ದಾನೆ. ತಾನು ಹೇಳಿದಂತೆ ಕೇಳಲಿಕ್ಕೋಸ್ಕರವ ದೇವತೆಗಳಿಗೆ ಆದೇಶ ಮಾಡಿ ಎಲ್ಲ ಆಯುಧಗಳನ್ನು ಬರೆಸಿದ್ದಾನೆ. ಮೈ ಮೇಲೆ ಎಲ್ಲ ನುಂಗಿ ಹಾಕಿದ್ದಾನೆ. ಚಕ್ರವನ್ನು ತನ್ನ ಆಸನದೆಡೆಗೆ ಹಾಕ್ಕೊಂಡು ಕೂತಿದ್ದಾನೆ. ಎಲ್ಲರೂ ನಂಬಿದ್ದಾರೆ. ಭಗವಂತ ಬರುವಾಗ ಚಕ್ರಶಂಖೆ ಎಲ್ಲ ತರ್ತಾನೆ. ಹಾಗೆ ಎಲ್ಲ ರೂಪಗಳಲ್ಲಿ ನೋಡಲಿಕ್ಕಾಗತ್ತೆ. ದೇವಕಿ ನಂದನ ಸುಂದರ ರೂಪ ಅನ್ನುವಲ್ಲಿಯೂ ಸು ಅಂದರೆ ಸುದರ್ಶನ, ದರ ಅಂದರೆ ಶಂಖ, ಚಕ್ರಶಂಖಗಳಿಂದ ಕಂಗೊಳಿಸುವವ ಎನ್ನುವ ಅರ್ಥವನ್ನು ಉಲ್ಲೇಖ ಮಾಡ್ತಾರೆ, ತೋರಿಸಿಕೊಡ್ತಾರೆ. ಎಲ್ಲಿದೆ ಕೇಳಿದರೆ ಹಗ್ಗವೇ ಚಕ್ರ ಆಗುತ್ತೆ, ಮಥನವೇ ದಂಡವೇ ಶಂಖ ಆಗುತ್ತೆ, ಶಬ್ದ ಭರಿಸುವಲ್ಲಿ, ಕಟ್ಟಿ ಹಾಕುವಲ್ಲಿ. ಹಾಗೆ ಯಾವ ಆಯುಧಗಳು ಭಗವಂತನ ಯಾವುದನ್ನು ನಡೆಸಿಕೊಡ್ತಾವೆ ಎನ್ನುವ ಚಿಂತನೆಯೊಂದಿಗೆ ಈತ ತನ್ನ ಬಾಯಿಯಲ್ಲಿಯೇ ಮೋಹದ ಮಾತಿನಲ್ಲೇ ಅವರನ್ನು ಚಕ್ರಗೊಳಿಸಿ ತಿರುಗಿಸುವಂತೆ, ಇಲ್ಲೇ ತಿರುಗುವಂತೆ ಮಾಡಿ ಅವರಿಗೆ ತಪ್ಪು ಅರ್ಥ ಬರುವಂತೆ ಮಾಡಿದ್ದ. ಅಂತಹ ಬುದ್ಧ ಶುದ್ಧೋಧನನಿಗೆ ಸಿಕ್ಕಿ ಅರಮನೆಯ ರಹಸ್ಯವನ್ನು ಉಳಿಸಿಕೊಂಡು ಎಲ್ಲರಿಗೂ ತಾನು ಹೇಳುವಂತೆ ಕೇಳುವಂತೆ ಮಾಡಿ ಮರಳುಗೊಳಿಸಿ ವೇದಕ್ಕೆ ಮತ್ತು ನಿತ್ಯವಾದ ಧರ್ಮ ಕರ್ಮಗಳಿಗೆ ಅರ್ಥ ಇಲ್ಲದಂತೆ ಮಾಡಿ ಅವರನ್ನೆಲ್ಲ ನೆಲೆ ತಪ್ಪಿಸಿದ್ದಾನೆ. ಅಸುರ ಯೋಗ್ಯತೆ ಇದ್ದವರು ಪರಿಸರದಿಂದ ಒಂದೊಮ್ಮೆ ಒಳ್ಳೆಯದು ಮಾಡಿದರೆ ಅದನ್ನು ತಪ್ಪಿಸಲು ಹೊಸಗ ಮಾತಿನ ಮೋಡಿಯಲ್ಲಿ ಬಂದವ ಬುದ್ಧ. ಅಂತ ಬುದ್ಧ ಮೋಹಕನಾದ್ದರಿಂದ ಅವನನ್ನು ಉಪಾಸನೆ ಮಾಡಿದೆ. ಅದರ ಹಿಂದಿನ ಕೃಷ್ಣನ ಉಪಾಸನೆಯನ್ನು
ಯುಗದ ಲೆಕ್ಕಾಚಾರದಲ್ಲಿ ಮಾಡುವಂತೆ ಶಾಸ್ತ್ರಗಾರರು ಗುರುತಿಸಿದ್ದ. ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೆ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೆ ಧರ್ಮ ವಿವರ್ಧನ ಮೂಲ ಯುಗಾದೆ ಧರ್ಮ ವಿವರ್ಧನ ಮೂಲ ಯುಗಾದೆ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ಈ ಯುಗದ ಕೊನೆಯಲ್ಲಿ 28ನೆಯ ಕಲಿಯುಗದ ಕೊನೆಯಲ್ಲಿ ಮತ್ತೆ ಭಗವಂತನ ಕಲ್ಕಿ ಅವತಾರ ಇರುವುದು. ಮುಂದಿನ ಮನ್ವಂತರಗಳಲ್ಲಿ, ಈ ಮನ್ವಂತರದ ಮುಂದಿನ ಯುಗಚಕ್ರಗಳಲ್ಲಿ ಭಗವಂತನ ಅವತಾರಗಳು ಇಲ್ಲ. ಹಾಗಾಗಿ ಇದನ್ನು ಚಿಂತನೆ ತರ್ತಾ ಮೂಲ ಯುಗಾದೆ ಅಂತ ಹೇಳುವ ಮೂಲಕ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ, ಕಲಿಯ ದೋಷವನ್ನು ನಿವೃತ್ತಿಗೊಳಿಸುವಲ್ಲಿ ಸಮರ್ಥನಾದವ ಅಂತ ಕಲ್ಕಿ ಸ್ವರೂಪ ಅಂತ. ಕಲಿಯ ದೋಷ ಎಲ್ಲಿ ನೋಡಿದರಲ್ಲಿ ಯಜ್ಞಗಳು ಇಲ್ಲ. ಸ್ವಾಹ ಸ್ವಧಾ ವಷಡದಿ ಸ್ಮ ಗಿರೋ ನಯತ್ರ. ದೈವಕರ್ಮ ಅಂದರೆ ಸ್ವಾಹಾಕಾರ, ಪಿತೃಕರ್ಮ ಅಂದರೆ ಸ್ವಧಾಕಾರ. ಅತಿಥಿಗಳಿಗೆ ಊಟ ಇಲ್ಲ, ಭೂತಗಳಿಗೆ ಬಲಿ ಇಲ್ಲ, ಹಾಗೆ ಯಾವುದೇ ರೀತಿಯಾದ ಧರ್ಮ ಕರ್ಮಗಳು ಇಲ್ಲ. ಏನಿಲ್ಲ, ಗಿರೋನಯತ್ರ ಅಂತಾನೆ. ಸುದ್ದಿಯೇ ಇಲ್ಲ, ಮಾತೇ ಇಲ್ಲ, ಸ್ವರವೇ ಇಲ್ಲ, ಅಕ್ಷರವೇ ಇಲ್ಲ, ಗೆರೆಯೇ ಇಲ್ಲ, ಮಂತ್ರವೇ ಇಲ್ಲ. ಇನ್ನೇನು ಸ್ಮರಣೆ ಇರ್ತದೆ? ಮಾತಿನ ವರಸೆ ಕೇಳಿದರೆ ಮರ್ಯಾದೆ ಹೋಗ್ತದೆ. ಸ್ಮರಣೆ ಇದ್ದು, ಮಾತು ಇದ್ದು ಕೃತಿಯಲ್ಲಿ ಬರಬೇಕು ಅಂತ. ಕೃತಿ ಇಲ್ಲ ಅಲ್ಲ, ಗೆರೆಯೇ ಇಲ್ಲ, ಸುದ್ದಿ ಇಲ್ಲ, ಇನ್ನು ನೆನಪೆಲ್ಲಿ ಬರಬೇಕು ಅಂತ. ಎಷ್ಟು ದೂರ ಹೋಗಿದ್ದೇವೆ ಅಂತ. ಇವತ್ತು ಸ್ಮರಣೆ ಇಲ್ಲದೇ ಕೆಲಸ ಆಗುತ್ತೆ, ಬರೇ ಮಾತಿನಲ್ಲೇ ಕೆಲಸ ಆಗುತ್ತೆ ಕೆಲವೊಮ್ಮೆ. ಅದೆಲ್ಲವೂ ಅಲ್ಲ ಹೇಳಲಿಕ್ಕೋಸ್ಕರ ಇವರು ಹೇಳ್ತಾರೆ, ಎರ್ಹಿ ಆಲಯೇಶ್ವಪಿ ಸತಾಂ, ಸಜ್ಜನರ ಮನೆಯಲ್ಲಿಯೇ ದೇವರ ಸುದ್ದಿ ಇಲ್ಲ ಅಂತ ಹೇಳ್ತಾರೆ. ನಹರೇಹೇ ಕಥಾಸ್ಯು, ಹರಿಯ ಬಗ್ಗೆ ಮಾತೇ ಆಡುವುದಿಲ್ಲ. ಇವಾಗಲೇ ನಾವು ಎಷ್ಟೋ ಮುಂದೋಗಿ ಆಗಿದೆ. ರಾಮಾಯಣ ಮಹಾಭಾರತಗಳ ಕಥೆ ಅಲ್ಲದ, ಪುರಾಣಗಳ ಚಿಂತನೆ ಅಲ್ಲದ ಎಷ್ಟೋ ಲೌಕಿಕ ಕಥೆಗಳು ಮುಂದೋಗಿವೆ. ಕವಿಗಳ ಸಾಮ್ರಾಜ್ಯವೇ ಗಡನವೇ ನಿಂತು ಬಿಟ್ಟಿದೆ. ಇವರು ಹೇಳ್ತಾರೆ, ಇನ್ನು ಮುಂದಕ್ಕೆ ರಾಮಾಯಣದ ಪುರಾಣದ ಕಥೆಯೇ ಕಾಣುವುದಿಲ್ಲ ಅಂತ. ಪಾಷಂಡಿನಃ ನೃಪಜನಾ ವೃಷಲಾಹ ನೃದೇವ, ಯಾರು ನೋಡಿದರಲ್ಲಿ ಎಲ್ಲರೂ ಸಹ ಧರ್ಮ ವಿರೋಧಿಗಳೇ, ವೇದವನ್ನು ಬೈಯುವವರೇ, ಪಾಪದ ಮೊತ್ತವನ್ನೇ ಬೆಳೆಸಿಕೊಂಡವರು. ಅಥಾಸೋ ಯುಗ ಸಂಧ್ಯಾಯಾಮ್ ದಸ್ಯು ಪ್ರಾಯೇಶು ರಾಜಸ್, ರಾಜರೇ ಕಳ್ಳರು, ದರೋಡೆಕೋರರು. ಇನ್ನು ಬಾಗಿಲು ಹಾಕುವುದು ಎಲ್ಲಿಗೆ? ದಸ್ಯು ಪ್ರಾಯೇಶು ರಾಜಸ್ಸು ಜನಿತ ವಿಷ್ಣುಯಶ ಸಹ ಕಲ್ಕಿ ನಾಮನ ಜಗತ್ಪತಿ. ಮತ್ತೆ ಜಗದುದ್ಧಾರಕನಾಗಿ ಭಗವಂತ ಬರ್ತಾನೆ. ಯುಗದ ಕೊನೆಯಲ್ಲಿ ಇನ್ನೇನಿದ್ದರೂ 4,20,000 ವರ್ಷಗಳಿವೆ. ಅದರಾಚೆಗೆ
ಆ ಬಳಿಕದ 29ನೆಯ ಯುಗಚಕ್ರಗಳಲ್ಲಿ ಇನ್ನು ಮುಂದಕ್ಕೆ 71 ಯುಗಚಕ್ರಗಳವರೆಗೂ ಆ ಬಳಿಕದ ಮನ್ವಂತರಗಳಲ್ಲಿ ಭಗವಂತನ ಅವತಾರಗಳು ಈ ನೆಲದಲ್ಲಿ ಈ ನಮೂನೆ ಇಲ್ಲ. ಆದರೆ ಇದು ನಾವು ಕೊನೆಯ ಘಟ್ಟದಲ್ಲಿದ್ದೇವೆ ಹೇಳಿಕೊಳ್ಳುವುದಾಗಿದ್ದರೆ ಅಂತಹ ಒಂದು ಒಳ್ಳೆಯ ದೀರ್ಘವಾದ ಕಲಿಯುಗವನ್ನು ಮುಟ್ಟಿಕೊಂಡಿದ್ದೇವೆ, ಅವತಾರದ ಯುಗವನ್ನು ಮುಟ್ಟಿಕೊಂಡಿದ್ದೇವೆ. ಅದನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾ ದೈತ್ಯ ಕೊನೆಯಲ್ಲಿ ಹೇಳುವಾಗ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ, ಮಗದೊಮ್ಮೆ ಧರ್ಮವನ್ನು ಎತ್ತಿ ಹಿಡಿತಾನೆ. ಕೃತಯುಗ ಮತ್ತೆ ಆರಂಭ ಆಗ್ತದೆ, ಹಾಳು ಜನರ ಕಂತೆ ಸಂತೆ ಅದು ನಾಶ ಆಗ್ತದೆ, ಧರ್ಮವನ್ನು ಬೆಳೆಸ್ತಾನೆ. ಮತ್ತು ಮೂಲ ಕೃತಯುಗಕ್ಕೆ ಕೃತಯುಗ ಅದರ ಆದಿಗೆ ಕಾರಣನಾಗ್ತಾನೆ. ಅಂತಹ ನಮ್ಮೊಳಗಿನ ಕಲ್ಮಶಗಳನ್ನು ನಿವೃತ್ತಿಗೊಳಿಸುವ ಭಗವಂತ ಅವತಾರದಲ್ಲಿ ಬಂದಿದ್ದಾನೆ ಅಂತ ಬಹಳ ಸುಂದರವಾಗಿ ಆಚಾರ್ಯರು ಚಿಂತನೆಗೆ ತಂದಿದ್ದಾರೆ. 10 ಅವತಾರದ ಜೊತೆಯಲ್ಲಿ ಯಾರನ್ನು ಕಾಣಲಿಕ್ಕೆ ಉಂಟು ಮತ್ತೆ ಅಂತ ಹೇಳುವ ಮೂಲರೂಪ ನಾರಾಯಣನ ಅನುಸಂಧಾನವನ್ನು ಕೊನೆಯಲ್ಲಿ ತಂದಿದ್ದಾರೆ. ನಾರಾಯಣ ಮಲ ಕಾರಣ ಮೂರ್ತ ನಾರಾಯಣ ಮಲ ಕಾರಣ ಮೂರ್ತ ಪೂರ್ಣ ಗುಣಾರ್ಣವ ನಿತ್ಯ ಸುಬೋಧ ಪೂರ್ಣ ಗುಣಾರ್ಣವ ನಿತ್ಯ ಸುಬೋಧ ನಾರಾಯಣ ಮಲ ಕಾರಣ ಮೂರ್ತ ನಾರಾಯಣ ಮಲ ಕಾರಣ ಮೂರ್ತ ಪೂರ್ಣ ಗುಣಾರ್ಣವ ನಿತ್ಯ ಸುಬೋಧ ಪೂರ್ಣ ಗುಣಾರ್ಣವ ನಿತ್ಯ ಸುಬೋಧ ಹತ್ತವತಾರದ ನಡುವೆ ಮೂಲನಾರಾಯಣನನ್ನು ಉಪಾಸನೆ ಮಾಡುವಂತೆ ಆಚಾರ್ಯರ ಕೊನೆಯ ಮಾತು ಇಲ್ಲಿದೆ. ಸ್ವಮೂರ್ತಿ ಗಣಮಧ್ಯಗಃ ಅನ್ನುವ ಉಪಾಸನೆಯ ಮುಖವಿದು. ನಾರಾಯಣ ಮಲ ಕಾರಣಮೂರ್ತೆ, ನಾರಾಯಣನನ್ನು ತನ್ನಾಮದಿಂದಲೇ ಮೂಲನಾಮದಿಂದಲೇ ನಾರಾಯಣೇತಿ ಓಂ ನಮೋ ನಾರಾಯಣಾಯೇತಿ ಮೂಲಮಂತ್ರ ಉದಾಹೃತಃ ಅಂತ ಎಲ್ಲಕ್ಕೂ ಕಾರಣವನ್ನಾಗಿ ಉಪಾಸನೆ ಮಾಡುವ ರೂಪವದು. ಅಲ್ಲಿಂದಲೇ ಎಲ್ಲ ಮಂತ್ರಗಳ ಚಿಂತನೆಗಳನ್ನು ನೀಡುತ್ತಾರೆ. ಇಂತಹ ಶುದ್ಧವಾದ ಅವತಾರ ಅಲ್ಲದ ಮೂರ್ತಿ ಅನ್ನಲಿಕ್ಕೋಸ್ಕರ ಅಮಲ ಮೂರ್ತಿ ಅಂತ ಕರೆದು ಇನ್ನೊಬ್ಬ ನರನಾರಾಯಣನಾಗಿ ಬದರಿಯ ಅಧಿದೇವತೆಯಾಗಿ ಯಮಧರ್ಮನ ಮೂರ್ತಿಯ ಮಡದಿಯಲ್ಲಿ ಹುಟ್ಟಿ ಬಂದ ರೂಪ ಇದೆ. ಆ ನರನಾರಾಯಣ ರೂಪಗಳೇ ಕೃಷ್ಣಾರ್ಜುನರಾಗಿ ನರನಾರಾಯಣಯೋತವು ತಾವೇವ ಅರ್ಜುನ ಕೇಶವವು ಅಂತ ಅದಲ್ಲದ ಋಷಿರೂಪವಲ್ಲದ ನಾರಾಯಣ ಅಲ್ಲಿಕ್ಕೋಸ್ಕರ ಮೂಲ ನಾರಾಯಣನ ಚಿಂತನೆಯನ್ನು ಚಕ್ರಶಂಖ ಗದಾಪದ್ಮ ಧರನಾದ ಭಗವಂತನ ರೂಪ ವಿಶೇಷವನ್ನು ಉಲ್ಲೇಖ ಮಾಡುತ್ತಾರೆ. ನಾರಾಯಣನ ಅನುಸಂಧಾನಕ್ಕಿರಬೇಕಾದ ಪ್ರಧಾನವಾದ 2 ಮುಖಗಳು ಪೂರ್ಣ ಗುಣಾರ್ಣವ ನಿತ್ಯ ಸುಬೋಧ ಅಂತ. ಪೂರ್ಣ ಗುಣಗಳಿಂದ ತುಂಬಿದವನು, ಎಲ್ಲ ಗುಣಗಳು ಪೂರ ಇದೆ. ಮಯ್ಯನಂತ ಗುಣೇನಂತೆ ಗುಣತಃ ಅನಂತ ವಿಗ್ರಹೇ ಅಂತ.
ಅನಂತಾನಂತ ಗುಣಗಳಿವೆ, ಒಂದೊಂದು ಗುಣಗಳು ಅನಂತಾನಂತವಾಗಿವೆ ಅಂತ. ಬಲ ಇದೆ ಅಂದಾಗ ಒಬ್ಬನಲ್ಲಿ, ರಾಜನಲ್ಲಿ ಒಂದು ಸಮಯದಲ್ಲಿ ಇರ್ತದೆ ಬಲ, ಅವನಿಗಿಂತ ಹೆಚ್ಚಿನ ಬಲ ಇನ್ನೊಬ್ಬನಲ್ಲಿ ಇರುತ್ತದೆ. ಇವನಲ್ಲೇ ಕಡಿಮೆ ಆಗ್ತದೆ ಕೆಲವೊಂದು ಕಾಲದಲ್ಲಿ, ಯೌವನದಲ್ಲಿದ್ದಷ್ಟು ಇರುವುದಿಲ್ಲ. ಭಗವಂತನಲ್ಲಿ ಹಾಗಲ್ಲ. ಔದಾರ್ಯ, ಬಲ, ಸೌಂದರ್ಯ, ಧೈರ್ಯ ಇವೆಲ್ಲ ಗುಣಗಳು, ಆನಂದ, ಜ್ಞಾನ ಯಾವುದೇ ಇರಲಿ ಎಲ್ಲ ಗುಣಗಳು ಸಹ ಪರಿಪೂರ್ಣವಾಗಿವೆ. ಅದಕ್ಕಿಂತ ಹೆಚ್ಚಿನ ಅಂಶದ ಗುಣಗಳು ಯಾರಲ್ಲಿಯೂ ಇಲ್ಲ. ಅಷ್ಟೇ ಅಲ್ಲದೆ ಎಲ್ಲ ಗುಣಗಳು, ಉಳಿದವರಲ್ಲಿ ಕೆಲವು ಗುಣಗಳು ಕಮ್ಮಿ ಆಗ್ತಾ ಬರ್ತವೆ. ಆದರೆ ಭಗವಂತನಲ್ಲಿ ಅಂತಹ ಪರಿಪೂರ್ಣವಾದ ಅನಂತಾನಂತ ಗುಣಗಳ ಸಮುದ್ರನಾಗಿ ದೇವರಿದ್ದಾನೆ ಅಂತ ಅನುಸಂಧಾನ ಮಾಡಲಿಕ್ಕೆ, ಅದರೊಟ್ಟಿಗೆ ಜ್ಞಾನಗಳು, ಪರಿಪೂರ್ಣವಾದ ಜ್ಞಾನ ನಿತ್ಯವಾಗಿರುವಂಥದ್ದು, ಉಪಾಸನೆಯಿಂದಲೋ ಮೋಕ್ಷಕ್ಕೆ ಹೋಗುವಾಗಲೋ ಪ್ರಯತ್ನ ಸಾಧ್ಯದಿಂದಲೋ ಪ್ರಸಾದದಿಂದಲೋ ಅಲ್ಲ, ಸಹಜವಾಗಿಯೇ ಭಗವಂತ ಜ್ಞಾನ ರೂಪನೇ ಇದ್ದಾನೆ. ಸತ್ಯಂ ಜ್ಞಾನವನಂತಂ ಬ್ರಹ್ಮ ಅಂತ ಹೀಗೆ ಮೊದಲು ಹೇಳಿದ ಸತ್ಯಂ ಪರಂ ಧೀಮಹಿ ಅನ್ನುವುದನ್ನೇ ಗುಣಪೂರ್ಣತ್ವವನ್ನು, ಜ್ಞಾನ ಪೂರ್ಣತೆಯನ್ನು ಎರಡನ್ನು ಬಹಳ ಸುಂದರವಾಗಿ ಅನುಸಂಧಾನಕ್ಕೆ ತಂದಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾದ ಗುಣವನ್ನು ಉಪಾಸನೆಯಲ್ಲಿ ಇಡಬೇಕಾದ್ದು ಆನಂದವನ್ನು. ಆದ್ದರಿಂದ ಸತಿಥಿ ಯ ಅಂದರೆ ನಿರ್ದುಷ್ಟವಾದ ಆನಂದದ ಅನುಭವ ಉಳ್ಳವನು ಅಂತ. ಹಾಗಾಗಿ ಸತ್ಯ ಅಂತ ಆದತ್ತು. ಅದನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರವೇ ಇಲ್ಲಿ ಆಚಾರ್ಯರು ಕೊನೆಯಲ್ಲಿ ಪೂರ್ಣ ಗುಣಾರ್ಣವ ಅಂತ, ಪೂರ್ಣ ಗುಣ ಆನಂದದಲ್ಲಿ ಪರ್ಯವಸಾನ ಆಗ್ತದೆ. ಎಲ್ಲ ಗುಣಗಳು ಚಿಂತನೆ ಮಾಡಲಿಕ್ಕೆ ಬರುವಾಗ ಏನಿದ್ದರೂ ಕೊನೆ ಏನು ಕೇಳಿದರೆ ಆನಂದದಲ್ಲಿ, ಸುಖದಲ್ಲಿ. ಹಾಗೆಯೇ ಜ್ಞಾನವನ್ನು ಸಹ, ಪರ ಅಂದರೆ ಸರ್ವೋತ್ತಮವಾದ ಜ್ಞಾನ, ಪೂರ್ಣವಾದ ಜ್ಞಾನ ಆತನಲ್ಲಿದೆ. ನಿರ್ದುಷ್ಟವಾದ ಭಗವಂತನ ಚಿಂತನೆಯನ್ನು ನಾರಾಯಣ ಪದದಿಂದ ಮಾಡಿದ್ದಾರೆ. ನಾರಾಯಣ ಅಂದರೆ ಎಲ್ಲವೂ ಅದರಲ್ಲಿ ಅಕಾರಗಳ ಸಮುದಾಯ. ಒಂದು ಅರ್ಥದಲ್ಲಿ ಅನ್ಯತ್ವವನ್ನು, ಅಲ್ಲವನ್ನು ಹೇಳ್ತದೆ. ಇನ್ನೊಂದರಲ್ಲಿ ಇಲ್ಲವನ್ನು, ರಾಹಿತ್ಯವನ್ನು ಹೇಳುತ್ತದೆ. ಕೊನೆಯಲ್ಲಿ ಮತ್ತೆ ವಿರೋಧವನ್ನು ಹೇಳುತ್ತದೆ. ಈಗ ನಾರಾಯಣ ಅಂದರೆ ಹಾಗೆ. ನಾ ಅಂದರೆ ಅವನು ಜಡ ಅಲ್ಲ, ಮತ್ತು ಅವನು ಜೀವವೂ ಅಲ್ಲ. ಅದು ನಾ ಅಂದರೆ ನಿಷೇಧ, ಅಮಾನೋನಾಹ ಪ್ರತಿಷೇಧೆ ಅಂತ ಹೇಳಿದ ಹಾಗೆ ನಾ ಅಂದರೆ ಅಲ್ಲ ಅಂತೇಳಿ ಅಕಾರವೂ ಹಾಗೆ ಎಲ್ಲ ಹೇಳುವುದು. ಭಗವಂತನನ್ನು ಜಡವಾಗಿ ಅಲ್ಲದೆ ಅನ್ಯತ್ವದೋಪಾಸನೆ, ನನಗಿಂತ ಬೇರೆಯಾಗಿ, ನಾನು ಕಾಣುವ ಜಗತ್ತಿಗಿಂತ ಬೇರೆಯಾಗಿ, ನನಗಿಂತ ಅನ್ನುವಾಗ ನಾವು ಜೀವನನ್ನು ಗುರುತಿಸಿಕೊಳ್ಳುತ್ತೇವೆ ಜಡವಿಶಿಷ್ಟನಾಗಿ. ಹಾಗೆ ಭಗವಂತ ಈ ಜಡವಿಶಿಷ್ಟನಾಗಿಯೂ ಅಲ್ಲ, ಜೀವನೂ ಅಲ್ಲವ, ಅದಕ್ಕಿಂತ ಭಿನ್ನನಾಗಿ ಇದ್ದಾನೆ. ಮತ್ತು ರ ಅಂದರೆ ರಹಿತ, ಸಕಲ ದೋಷದಿಂದ ರಹಿತನಾಗಿದ್ದಾನೆ. ಈ ಎಲ್ಲ ಜಡಗಳು ದೋಷದಿಂದ ತುಂಬಿವೆ. ಜೀವ ಅವನು ಲಿಂಗದೇಹ ಇರಲಾಗಿ, ಅಜ್ಞಾನಾದಿಗಳಿಂದ ಪ್ರಯತ್ನ ಮಾಡದೇ ಇರಲಾಗಿ ದುಃಖದಿಂದ ಸೇರಿರ್ತಾನೆ. ಭಗವಂತನ ಶುದ್ಧವಾದ ಪ್ರತಿಬಿಂಬನಾಗಿದ್ದರೂ ಈ ಪೊರೆಯಿಂದ, ಪರದೆಯಿಂದ ಆತ ಸಿಕ್ಕಿಬಿದ್ದಿದ್ದಾನೆ. ತನ್ನದು ಅಂತ ತಿಳ್ಕೊಂಡು ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ಇದು ಯಾವುದೇ ರೀತಿಯಾದ ಪ್ರಾಕೃತವಾದ ಪ್ರಪಂಚಕ್ಕೆ ಸಂಪರ್ಕ ಪಡದೇ ಇದ್ದದ್ರಿಂದ ಅವನು ಸಕಲ ದೋಷ ರಹಿತನಿದ್ದಾನೆ. ಅದನ್ನು ರಾ ಹೇಳುತ್ತದೆ. ಯಾ ಅಂದರೆ ಎಲ್ಲವನ್ನು ತೆಗೆಯುತ್ತಾನೆ ಅಂತ. ಯಾಪಯತ್, ಇನ್ನೊಬ್ಬರ ದೋಷವನ್ನು ತೆಗೆಯುವ, ಸ್ವತಂತ್ರವಾಗಿ ಪ್ರತ್ಯೇಕವಾಗಿ ಅವನಿರುವುದಲ್ಲ, ಇಡೀ ಜಗತ್ತಿನ ಎಲ್ಲ ದೋಷಗಳನ್ನು, ಸಜ್ಜನರ ಭಕ್ತರ ಸಂಸಾರದ ಕಟ್ಟನ್ನು ಬಿಡಿಸ್ತಾನೆ. ದೋಷ ದೂರ ಇದ್ದಾನೆ, ದೋಷ ತೆಗೆಯುವವನಿದ್ದಾನೆ, ಗುಣ ತುಂಬಿದವನಿದ್ದಾನೆ. ಆನಂದವನ್ನು ಅವನು ಪ್ರತ್ಯೇಕವಾಗಿ ಇತರರಿಗೆ ಆನಂದದಶ್ಚ ಮುಕ್ತಾನ, ಆನಂದವನ್ನು ಕೊಡುವವನಿದ್ದಾನೆ ಅಂತ. ಅದರೊಟ್ಟಿಗೆ ಕೊನೆಯಲ್ಲಿ ನಕಾರವು ವಿರೋಧವನ್ನು ಹೇಳುತ್ತದೆ, ಗುಣವನ್ನು ಹೇಳುತ್ತದೆ. ದೋಷ ವಿರುದ್ಧವಾದ ಗುಣಗಳು ಅವನಲ್ಲಿ ಇವೆ ಅಂತ. ಹೀಗೆ ನಾರಾಯಣ ಅಂತ ಹೇಳಿ ಸಕಲ ಗುಣ ಸಂಪನ್ನನಾಗಿ, ಸಕಲ ದೋಷ ರಹಿತನಾಗಿ, ಸರ್ವ ವಸ್ತುಗಳಿಂದ ವಿಲಕ್ಷಣನಾಗಿ, ಎಲ್ಲ ಜೀವರಿಂದ ಬೇರೆಯಾಗಿ, ಹಾಗೆಯೇ ಎಲ್ಲರ ಜೀವರ ಮೋಕ್ಷಕ್ಕೆ ಕಾರಣನಾಗಿ ಇದ್ದಾನೆ ಅಂತ ನಾರಾಯಣ ಅಮಲ ಕಾರಣಮೂರ್ತೆ ಅಂತ ಭಾಳ ಚಂದವಾಗಿ ಅವನ ಗುಣೋಪಸಂಹಾರವನ್ನು ಆಚಾರ್ಯರು ಮಾಡಿದ್ದಾರೆ. ಕೊನೆಯಲ್ಲಿ 10-11 ರೂಪಗಳ ವೈಶಿಷ್ಟ್ಯ 11 ಪ್ರತೀಕಗಳಲ್ಲಿದೆ ಅಂತ
ಹೇಳಿದೆ ನಡುವೆ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವಃ ಖಂ ಮರುತ್ ಜಲಂ ಭೂಹು ಆತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿಮೆ ಅಂತ ಕೃಷ್ಣ ತನ್ನ ಅವತಾರ ರೂಪಗಳನ್ನು ಕಾಣುವ ನೆಲೆಗಳಿವು ಅಂತ ಹೇಳ್ತಾನೆ. ಶಬ್ದ ಹೇಳುವಾಗ ಹಾಗೆ ಕಾಣುತ್ತದೆ. ಹಾಗಾಗಿ ಸೂರ್ಯನಲ್ಲಿ ಕತ್ತಲನ್ನು ಕಲಿಯನ್ನು ನಿರಾಸ ಮಾಡುವ ಸಾಮರ್ಥ್ಯದ ನನ್ನದು ಹೇಳುವ ಮೂಲಕ ಕಲ್ಕಿಯ ಚಿಂತನೆ ಸೂರ್ಯನಲ್ಲಿ ಅವತಾರದ ರೂಪದಲ್ಲಿ ಕಲಿದೋಷ ನಿವೃತ್ತಿಯಲ್ಲಿ. ಅಗ್ನಿಯಲ್ಲಿ ಪರಶುರಾಮನನ್ನು ಆಚಾರ್ಯರೇ ಋಗ್ಭಾಷ್ಯದಲ್ಲಿ ಹೇಳಿಕೊಂಡಿದ್ದಾರೆ. ಬ್ರಾಹ್ಮಣನಲ್ಲಿ ಒಳ್ಳೆಯ ಚಿಂತನೆ ಮಾಡಲಿಕ್ಕೋಸ್ಕರ ಪ್ರಬುದ್ಧನನ್ನು ಬುದ್ಧನನ್ನು ಉಪಾಸನೆ ಮಾಡಲಿಕ್ಕೆ ಉಂಟು. ಗೋವಿನಲ್ಲಿ ಕೃಷ್ಣನ ಬಗ್ಗೆ ಹೇಳುವಂತೆ ಇಲ್ಲ. ವೈಷ್ಣವನಲ್ಲಿ ಉಗ್ರಂ ವೀರಂ ಮಹಾವಿಷ್ಣು ನರಸಿಂಹನನ್ನು ಮನುಷ್ಯ ಇದ್ದಾನೆ, ವಿಷ್ಣು ಧರ್ಮದಿಂದಾಗಿ ಸಿಂಹನಿದ್ದಾನೆ ಅಂತ. ಆಕಾಶದಲ್ಲಿ ಕಾಲು ಚಾಚಿದ ವಾಮನನನ್ನು, ಮರುತ್ತಿನಲ್ಲಿ ಪ್ರಾಣತತ್ವದಲ್ಲಿ ರಾಮನನ್ನು, ಜಲದಲ್ಲಿ ಮತ್ಸ್ಯನನ್ನು, ಭೂಮಿಯಲ್ಲಿ ವರಾಹನನ್ನು, ಆತ್ಮ ದೇಹಾಂತ ಮಾಡಿಕೊಂಡ್ರೆ ಅದರ ಎತ್ತರವನ್ನು ಈ ನಾಡಿಯ ಚಿಂತನೆಯಲ್ಲಿ ಆಸನವನ್ನಾಗಿಸಿಕೊಂಡ ಕೂರ್ಮನನ್ನು ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ಸರ್ವಭೂತಗಳಲ್ಲಿ ಸರ್ವಾವತಾರಗಳನ್ನು, ಹೀಗೆ ಸರ್ವಗುಣೋಪಸಂಹಾರದ ಕತೆ. ಹೀಗೆ 11 ಅಕ್ಷರದ ಈ ಛಂದಸ್ಸಿನ ವೈಭವ 11 ರೂಪಗಳ ಜೊತೆಯಲ್ಲಿ 11 ಪ್ರತೀಕದೆಡೆಗೆ ನಮ್ಮನ್ನು ಕೊಂಡೊಯ್ದು ಭಗವಂತನ 11 ರೂಪಗಳನ್ನು ಕಾಣುವಂತೆ ಮಾಡಿದೆ. ಅದರ ಉಪಸಂಹಾರದ ಫಲಶ್ರುತಿಯನ್ನು ಆಚಾರ್ಯರೇ ಕೊಟ್ಟಿದ್ದಾರೆ. ಅದರ ಅನುಸಂಧಾನದೊಂದಿಗೆ ಅವತಾರದ ಚಿಂತನೆ ಕೊನೆ. ಆನಂದ ತೀರ್ಥ ಕೃತ ಹರಿಗಾಥ ಆನಂದ ತೀರ್ಥ ಕೃತ ಹರಿಗಾಥ ಪಾಪಹರ ಶುಭ ನಿತ್ಯ ಸುಖಾರ್ಥ ಆನಂದ ತೀರ್ಥ ಕೃತ ಹರಿಗಾಥಾ ಪಾಪಹರ ಶುಭ ನಿತ್ಯ ಸುಖಾರ್ಥ ಪಾಪಹರ ಶುಭ ನಿತ್ಯ ಸುಖಾರ್ಥ ಪಾಪಹರ ಶುಭ ನಿತ್ಯ ಸುಖಾರ್ಥ ನಿತ್ಯ ಸುಖಾರ್ಥ ನಿತ್ಯ ಸುಖಾರ್ಥ. ಕಲವು ತದ್ಹರಿಕೀರ್ತನಾತ್ ಅಂತ ಹೇಳಿದ ಹಾಗೆ ಹರಿಯ ಚಿಂತನೆಯನ್ನು ನಡೆಸಬೇಕೆನ್ನುವ ನೆಲೆಯಲ್ಲಿ ಆಚಾರ್ಯರು ತನ್ನ ಕೃತಿಗೆ ಹರಿಗಾಥೆ ಅಂತ ಹೆಸರು ಕೊಟ್ಟಿದ್ದಾನೆ. ಹಾಗಾಗಿ ಬೆಳಗ್ಗೆದ್ದು ಹರೇ ರಾಮ ಅಂತ ಹೇಳುವಂತೆ ಹರಿಸ್ಮರಣೆ, ಹರಯೇ ನಮ ಇತ್ಯುಚ್ಚೈಹಿ ಅಂತ ಹೇಳಿ ಪಾಪ ಹರನಾಗಿ ಭಗವಂತನ ಅನುಸಂಧಾನ ಮಾಡಲಿಕ್ಕೆ ಹರಿನಾಮ ಸ್ಮರಣೆ, ಹರಿಶಬ್ದದ ಉದ್ಧಾರ ನಡೆಸಿಕೊಡುವಂತೆ ಇದೆ. ಅನೇಕ ಅರ್ಥಗಳಲ್ಲಿ ಭಗವಂತನನ್ನು ಹರಿ ಅಂತ 10 ಅವತಾರದ ಚಿಂತನೆಯನ್ನು ಹರಿಶಬ್ದದಲ್ಲಿ ನೋಡಲಿಕ್ಕೆ ಬರ್ತದೆ. ಜಲದಲ್ಲಿ ವಿಹಾರ ಮಾಡುವಂತೆ, ಸ್ವರ್ಗವನ್ನು ಆಹರಣ ಮಾಡಿದ್ದರಿಂದ ಇಂದ್ರಾದಿಗಳಿಗೆ, ನಮಗೆ ವಿಶೇಷವಾಗಿರತಕ್ಕಂಥ ಪಾಪಗಳ ನಿವೃತ್ತಿಯಲ್ಲಿ, ಮತ್ತು ಹರಿದ್ವರ್ಣದಿಂದ ಕೇಶಗಳು ನಿಂತದ್ದಕ್ಕಾಗಿ, ಸೂರ್ಯನ ಕಿರಣಗಳಲ್ಲಿ ನೆಲೆಗೊಳ್ಳುವುದರಿಂದ, ಹೀಗೆ ಅನೇಕ ಅರ್ಥಗಳಲ್ಲಿ 10 ಅವತಾರದ ಚಿಂತನೆಯನ್ನು ಹರಿಶಬ್ದ ತಂದಿದೆ. ಶಾಸ್ತ್ರಜ್ಞರು ಗುರುತಿಸಿದ್ದಾರೆ. ಅಂತ ಹರಿಯ 10 ಅವತಾರ ಹೊತ್ತವನ ಇದು ಗಾಥೆ, ಯಶೋಗಾಥೆ. ಅವನ ಲೀಲೆಗಳನ್ನು ಬಣ್ಣಿಸಿದೆ. ಇದು ಕಥೆ, ಇದು ಗಾಥೆ. ತೃತೀಯೋತಿಶಯೇ ಅಂತ ಕಕಾರಕ್ಕೆ ಗಕಾರ 3ನೇ ಅಕ್ಷರ ಬಂದಿದೆ. ಇದು ಕೇವಲ ಕಥೆಯಲ್ಲ, ಇದು ನಮ್ಮ ಉದ್ಧಾರದ ಕಥೆ. ಹಾಗಾಗಿ ಇದು ಗಾಥೆ ಆಗಿದೆ. ಹರಿಗಾಥಾ ಅಂತ ಆಚಾರ್ಯ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇದು ಗಾನಕ್ಕೆ ಯೋಗ್ಯವಾದದ್ದು. ಕತೆ ಕಥವಾಕ್ಯ ಪ್ರಬಂಧೆ ಅಂತ ಹೇಳಲಿಕ್ಕಿರುವಂಥದ್ದು ಕತೆ. ಇದು ಹೇಳಲಿಕ್ಕಿರುವುದಷ್ಟೇ ಅಲ್ಲ, ಇದು ಕೇಳಲಿಕ್ಕುಂಟು, ಹೇಳಿ ಕೇಳಿ ಇದನ್ನು ಹಾಡಲಿಕ್ಕಿದೆ ಅಂತ
ಇದು ಗಾಥಾ ಭೇದ ಅಂತ ಹೇಳ್ತಾ ಇದು ಯಕ್ಷ ಪ್ರಬಂಧದಲ್ಲಿ ಚಿಂತನೆಯಲ್ಲಿ ತರುವಂತೆ ಗಾನೋಪಯೋಗಿ ಆದದ್ದು ಅಂತ ಅವರೇ ಹೇಳಿಕೊಂಡು ಇದು ಆನಂದ ತೀರ್ಥರು ಮಾಡಿದ ಸಂತೋಷದ ಶಾಸ್ತ್ರಕ್ಕೆ ಅವಕಾಶಕ್ಕೆ ಅದರ ಸಾರವಾಗಿ ತಂದಿರುವಂಥದ್ದು. ಇದರಿಂದ ಖಂಡಿತವಾಗಿಯೂ ಹಾಡಿದವನ ಹೇಳಿದವನ ಕೇಳಿದವನ ಪಾಪ ನಿವೃತ್ತಿ ಆಗ್ತದೆ. ಅದರೊಟ್ಟಿಗೆ ನಿತ್ಯವಾದ ಸುಖ, ಶಾಶ್ವತವಾದ ಸುಖ, ಮೋಕ್ಷದ ಸುಖ ಅದು ಖಂಡಿತವಾಗಿಯೂ ಲಭ್ಯವಿದೆ ಅಂತ ಅವರೇ ಘೋಷಣೆ ಮಾಡ್ತಾರೆ. ಮೋಕ್ಷ ಸುಖಕ್ಕೆ ಕಾರಣವಾಗುವಂತೆ ಇದರ ರಚನೆ ಆಗಿದೆ ಹತ್ತವತಾರದ ಚಿಂತನೆ ಅಂತ ಅತ್ಯಂತ ಸುಲಲಿತವಾದ ಒಂದು ದೃಷ್ಟಿಯಿಂದ ನೋಡಿಕೊಂಡಾಗ ಭಾಷಾತೀತವಾದ ಕೇವಲ ನಾಮಸ್ಮರಣೆ. ಅವರು ಹೇಳಿಕೊಟ್ಟ ಹಾಗೆ ಹೆಸರು ಹೇಳು ದೇವರದ್ದು, ಹೆಸರು ಹೇಳು ಅಂತ ಕೇವಲ ದೇವಕಿ ನಂದನ ಸುಂದರ ರೂಪ ಅಂತ ಹೇಳ್ತಾ, ಹಾಗಾಗಿ ಎಲ್ಲಕ್ಕೂ ಸಮನ್ವಯಗೊಳಿಸಲಿಕ್ಕೆ ಕರೆದು 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 ಗೋವಿಂದ ಒಂದೇ, ಅಲ್ಲಿಗೆ ಮಾತ್ರ ಒಂದೇ ಒಂದು ಕ್ರಿಯಾಪದ. ನಮಿಸಿದ್ದೇನೆ, ತುತಿಸಿದ್ದೇನೆ, ಹಾಡಿದ್ದೇನೆ ಹೇಳಿಕೊಳ್ಳಲಿಕ್ಕೆ ಬೇಕಾದಷ್ಟು ಎರಡಕ್ಷರದ ಒಂದು ಕ್ರಿಯೆಯನ್ನು ತೋರಿಸಿ ಸಮಗ್ರವಾಗಿ ಭಗವಂತನನ್ನು ಕರೆದ ಏಕೈಕ ಗಾಥೆ ಯಶೋಗಾಥೆ. ಒಂದು 8 ಶ್ಲೋಕದ 4 ಪಾದವನ್ನು ಉಲ್ಲೇಖ ಮಾಡಿದರೆ ಅಷ್ಟ ಶ್ಲೋಕಗಳಾಗಿವೆ. ಕೃಷ್ಣ ಸಂಖ್ಯೆಯಲ್ಲಿ ನಿಂತಿದೆ 8 ಶ್ಲೋಕದ ಈ ಅನುಸಂಧಾನವನ್ನು ಭಗವಂತನಿಗೆ ಅಷ್ಟಪುಷ್ಪಗಳಂತೆ ಭಾವಪುಷ್ಪಗಳಂತೆ ಈ ವಚನ ಪ್ರಸೂನ ಮಾಲೆಯನ್ನು ಭಗವಂತನಿಗೆ ಶ್ರೀಪಾದರು ಇಬ್ಬರು ಸೇರಿ ಭಗವಂತನ 2 ಪಾದ ಕಮಲಗಳಿಗೆ ಸಮರ್ಪಿಸುವಂತಾಗಲಿ, ಮಂಗಳವನ್ನು ಹಾಡುವಂತಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ. ಬೆಳಗು ಜಾವದಿ ಬಾರೋ ಮನೆಗೆ, ನಿನ್ನ ಚರಣವನು ತೊಳೆದು ಜಲಪಾನ ಮಾಡುವೆ ನಾನು. ಬೆಳಗು ಜಾವದಿ ಬಾರೋ ಮನೆಗೆ, ನಿನ್ನ ಚರಣವನು ತೊಳೆದು ಜಲಪಾನ ಮಾಡುವೆ ನಾನು. ಬೆಳಗು ಜಾವದಿ ಬಾರೋ ಮನೆಗೆ, ನೀರು ಒಳಗೆ ನಿಂತು ಕೊಂಬೆ ಬೆನ್ನ ಭಾರ ಪೋತ್ತಳು, ಬೆನ್ನ ಭಾರ ಪೋತ್ತರೆ ಮರೆಜಳು ನಿನ್ನ ರಂಬೆ. ನೀರ ಒಳಗೆ ನಿಂತು ಕೊಂಬೆ ಬೆನ್ನ ಭಾರ ಪೋತ್ತರೆ ನಿನ್ನ ರಂಬೆ. ಮೋರೆ ತಗ್ಗಿಸಿದರೆ ನೆಂಬೆ, ಜಗದಿ ನಾರಸಿಂಹನಾಗಿ ಪೂಜೆಯನು ಕೊಂಬೆ. ಬೆಳಗು ಜಾವದಿ ಬಾರೋ ಮನೆಗೆ, ಬಲಿಜ ದಾನವ ಬೇಡ್ದೆಯಲ್ಲೋ. ಕ್ಷಾತ್ರ ಕುಲವಸವರೆ ಕೊಡಲಿಜ ಪಿಡಿದೆಯಲ್ಲೋ. ಬಲವಂತ ನಿನಗಿದಿರಿಲ್ಲೋ, ನಿನ್ನ ಲಲನೆಯನು ತಂದು ರಾಜ್ಯವನಾಳ್ದೆಯಲ್ಲೋ. ಬೆಳಗು ಜಾವದಿ ಬಾರೋ ಮನೆಗೆ, ಗೋಕುಲದೊಳಗಿದ್ದೆಯಲ್ಲೋ. ಲೋಕ ನಾಕ ಮಾಡುವ ಬುದ್ಧರೂಪನಾದ್ಯಲ್ಲೋ. ಗೋಕುಲದೊಳಗಿದ್ದೆಯಲ್ಲೋ. ಲೋಕ ನಾಕ ಮಾಡುವ
ಬುದ್ಧರೂಪನಾದ್ಯಲ್ಲೋ ಏಕೆ ಹಯವನು ಏರ್ದೆಯಲ್ಲೋ ನಮ್ಮ ಸಾಕುವ ಹಯವದನ ನೀನೆ ಬಲ್ಲೆಲ್ಲೋ ಏಕೆ ಹಯವನು ಏರ್ದೆಯಲ್ಲೋ ನಮ್ಮ ಸಾಕುವ ಹಯವದನ ನೀನೇ ಬಲ್ಲೆಲ್ಲೋ ಬೆಳಗು ಜಾವದಿ ಬಾರೋ ಬೆಳಗು ಜಾವದಿ ಬಾರೋ ಬೆಳಗು ಜಾವದಿ ಬಾರೋ ಮನೆಗೆ ಬಾರೋ ಬಾರೋ ಮನೆಗೆ ಮಂಗಲಂ ಯದುಕುಲ ತಿಲಕ ಗೋಪಾಲಗೆ ಮಂಗಲಂ ಮಾಧವ ಮತ್ಸ್ಯನಿಗೆ ಮಂಗಲಂ ಕೂರ್ಮಗೆ ವರಗಗೆ ಗೋಕುಲ ರಂಗಗ ವೀರ ನೃಸಿಂಹನಿಗೆ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ನಮಃ.